ಇನ್ನು ದಸರಾ ಉದ್ಘಾಟನೆಗೆ ಇನ್ನು 19 ದಿನ ಮಾತ್ರ ಬಾಕಿ ಉಳಿದಿರೋದು. ಉದ್ಘಾಟಕರ ಕುರಿತಂತ ವಿರೋಧವನ್ನ ಬಿಜೆಪಿ ಮುಂದುವರಿಸ್ತಾ ಇದೆ. ವಿರೋಧದ ನಡುವೆಯೂ ಮೈಸೂರು ಜಿಲ್ಲಾಡಳಿತ ಇವತ್ತು ಬಾನು ಮುಷ್ತಾಕ್ ಅವರಿಗೆ ಅಧಿಕೃತ ಆಹ್ವಾನವನ್ನ ಕೊಟ್ಟಿದೆ. ವಿರೋಧದ ನಡುವೆಯೂ ಬಾನು ಮುಷ್ತಾಕ್ಗೆ ದಸರಾ ಉದ್ಘಾಟಿಸಲು ಆಹ್ವಾನ. ಮೈಸೂರು ದಸರಾ ವಿಶ್ವವಿಖ್ಯಾತಿ ಪಡೆದ ನಾಡಹಬ್ಬ. ಈ ಹಬ್ಬವನ್ನ ಕಣ್ತುಂಬಿಕೊಳ್ಳಲು ದೇಶ ವಿದೇಶದಿಂದ ಜನರು ಬರ್ತಾರೆ. ಇಂತಹ ಇತಿಹಾಸ ಹೊಂದಿರೋ ಹಬ್ಬ ಸರ್ಕಾರ ಹಾಗೂ ವಿಪಕ್ಷಗಳ ಮಧ್ಯೆ ಜಂಗಿ ಕುಸ್ತಿಯೇ ನಡೀತಿದೆ. ದಸರಾ ಮಹೋತ್ಸವ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆದರೆ ಉದ್ಘಾಟಕರ ಆಯ್ಕೆ ಬಗ್ಗೆ ವಾಗ್ಯುದ್ಧ ಮುಂದುವರಿದಿದೆ. ಪೂಜೆ ಸಲ್ಲಿಸಲಿಕ್ಕೆ ಮತ್ತು ದಸರಾ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಅವ್ರು ಕರೆದಿರೋದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋಕ್ಕೆ, ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಈ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಎಳ್ಳಷ್ಟು ಸೂಕ್ಷ್ಮತೆ ಇಲ್ಲ. ಯಾವ ಒಂದು ಧರ್ಮ ಇದು ನಾಡ ನವರಾತ್ರಿ ಹಬ್ಬ ಅಂದ್ರೇನು? ಹಿಂದೂಗಳ ಒಂದು ಪವಿತ್ರ ಹಬ್ಬ, ನಮ್ಮ ನಂಬಿಕೆ ಹಬ್ಬ. ಯಾರಿಗೆ ಯಾವ ನಂಬಿಕೆ ಇಲ್ಲ, ಯಾವ ಧರ್ಮದ ಬಗ್ಗೆ ನಂಬಿಕೆ ಇಲ್ಲದೆ ಇದ್ದವ್ರನ್ನ ನೀವು ಪೂಜಿಸಲಿಕ್ಕೆ ಚಾಮುಂಡಿ ತಾಯಿಗೆ ಪೂಜಿಸ್ತಾರೋ ಸುಮ್ಮನೆ ಇದು ಮಾಡ್ತಾರೆ, ಪೂಜೆ ಮಾಡ್ತಾರೆ. ಯಾರಿಗೆ ಯಾವ ನಂಬಿಕೆ ಇಲ್ಲ ಅವ್ರನ್ನ ಕರೆಸ್ಬಿಟ್ಟು ನೀವು ಪೂಜೆ ಮಾಡ್ಲಿಕ್ಕೆ ಎಷ್ಟು ಮಟ್ಟಿಗೆ? ಭಾರತದ ಪ್ರಜೆ ಅಲ್ವಾ, ಕರ್ನಾಟಕದ ಪ್ರಜೆ ಅಲ್ವಾ, ಯಾಕೆ ಇವರು ಸಣ್ಣದಕ್ಕೂ ಜಾತಿ ತರೋದು, ಮತ ತರೋದು? ಇವರು ಮತಾಂತರ ಮಾಡಲಿಕ್ಕೆ ಇವರೇ ಕಾರಣ. ಇನ್ನು ಹಿಂದೂ ಪರ ಸಂಘಟನೆಗಳು ಕೂಡ ಬಾನು ಮುಷ್ತಾಕ್ ಆಯ್ಕೆ ವಿರೋಧಿಸಿ ಹಾಸನ, ಕಲಬುರಗಿಯಲ್ಲಿ ಪ್ರತಿಭಟನೆ ನಡೆಸಿವೆ. ಬಾನು ಮುಷ್ತಾಕ್ರನ್ನ ಬದಲಾಯಿಸಬೇಕು ಅಂತ ಒತ್ತಾಯಿಸಿವೆ. ಬಿಜೆಪಿ ನಾಯಕರ ವಿರೋಧ, ಹಿಂದೂ ಪರ ಸಂಘಟನೆಗಳ ಪ್ರತಿಭಟನೆಗೆ ರಾಜ್ಯ ಸರ್ಕಾರ ಡೋಂಟ್ ಕೇರ್ ಅಂದಿದೆ. ಹಾಸನದಲ್ಲಿರೋ ಬಾನು ಮುಷ್ತಾಕ್ ಮನೆಗೆ ತೆರಳಿದ್ದ ಮೈಸೂರು ಜಿಲ್ಲಾಧಿಕಾರಿ ಒಳಗೊಂಡ ಅಧಿಕಾರಿಗಳ ನಿಯೋಗವು ಸರ್ಕಾರದ ಪರವಾಗಿ ಅಧಿಕೃತ ಆಹ್ವಾನ ನೀಡಿದ್ದಾರೆ. ಮೈಸೂರು ಜಿಲ್ಲಾಡಳಿತದಿಂದ ಎಲ್ಲರೂ ಆಫೀಸರ್ಸ್ ಇವತ್ತು ಬಂದು ಅಧಿಕೃತವಾಗಿ ಮೇಡಮ್ಗೆ ಆಹ್ವಾನ ನೀಡಿದ್ದೇವೆ. ಅದಕ್ಕೆ ಮೇಡಮ್ ಅವರು ಸಹ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಐ ಆಮ್ ಥ್ಯಾಂಕ್ಫುಲ್. ಧನ್ಯವಾದಗಳು ಅಷ್ಟೇ ಹೇಳ್ತೀನಿ. ಈಗ ದಸರಾ ನಮ್ಮ ನಿಮ್ಮ ಎಲ್ಲರ ಮನೆಯ ಸಂಭ್ರಮ, ನಾಡ ಹಬ್ಬದ ಸಂಭ್ರಮ. ಪರ ವಿರೋಧದ ಚರ್ಚೆ ನಡುವೆ ಬಾನು ಮುಷ್ತಾಕ್ ಅವರಿಗೆ ಅಧಿಕೃತ ಆಹ್ವಾನ ನೀಡಲಾಗಿದೆ. ದಸರಾ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದ್ದು ಮೈಸೂರು ಜಿಲ್ಲಾಡಳಿತವು ಸಕಲ ಸಿದ್ಧತೆ ಮಾಡಿಕೊಳ್ತಿದೆ. ಹಾಸನದಿಂದ ಮಂಜುನಾಥ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ಇನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜಿಸೋದಕ್ಕೆ ಉದ್ದೇಶಿಸಲಾಗಿರುವಂತಹ ಅಂತಾರಾಷ್ಟ್ರೀಯ ಮಿಲಾದುನ್ನೇಬಿ ಕಾನ್ಫರೆನ್ಸ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾನ್ಫರೆನ್ಸ್ನಲ್ಲಿ ಅಂತಾರಾಷ್ಟ್ರೀಯ ಮೌಲ್ವಿಗಳು ಪಾಲ್ಗೊಳ್ಳಲಿದ್ದು, ಇದು ವೀಸಾ ನಿಯಮದ ಉಲ್ಲಂಘನೆ ಅಂತ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರಿಗೆ ದೂರನ್ನ ಕೊಡಲಾಗಿದೆ. ಸೆಪ್ಟೆಂಬರ್ 5ರಂದು ಸಮ್ಮೇಳನ ನಡೆಯಲಿದ್ದು, ಪ್ರವಾಸಿ ವೀಸಾದಲ್ಲಿ ಬಂದು ಮೌಲ್ವಿಗಳು ಪ್ರವಚನವನ್ನ ನೀಡುತ್ತಾರೆ. ಇದು ನಿಯಮದ ಉಲ್ಲಂಘನೆ ಅಂತ ಹಿಂದೂ ಪರ ಹೋರಾಟಗಾರ ತೇಜಸ್ ಗೌಡ ದೂರನ್ನ ಕೊಟ್ಟಿದ್ದಾರೆ. ಆ ರೀತಿ ಏನಿಲ್ಲ ಅಂತ ಸಚಿವರು ಹಾಗೆ ಸಿಎಂ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕಾನೂನಲ್ಲಿ ಟೂರಿಸ್ಟ್ ವೀಸಾ ಬಂದರೆ ಕಾರ್ಯಕ್ರಮಕ್ಕೆ ಬರೋಕ್ಕೆ ಪ್ರಾವಿಷನ್ ಇಲ್ಲ. ಆ ಕಾರಣಕ್ಕೆ ಅವ್ರ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ. ನಮ್ಮ ಪ್ರಾವಿಷನ್ ಸರ್ಕಾರ ನಿಯಮ ಬಿಟ್ಟು ನಾವು ಬೇರೆ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಫಾರಿನರ್ಸು ಬಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರಚಾರ ಮಾಡೋದಕ್ಕಾಗಲಿ ಅಥವಾ ಭಾಗವಹಿಸೋದಕ್ಕಾಗಲಿ ನಮ್ಮ ದೇಶದ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆದ್ದರಿಂದ ನೀವು ರಿಸ್ಟ್ರೈಂಟ್ ಮಾಡ್ಕೊಳ್ಳಿ ಅಂತ ಇದನ್ನು ನಾವು ಈಗಾಗಲೇ ಗಮನಕ್ಕೆ ತಂದಿದ್ದೇವೆ. ಆ ಥರ ಏನಿಲ್ಲ, ಆ ಥರ ಇಲ್ಲ. ಅವರು ಎವ್ರಿ ಇಯರ್ ಮಾಡ್ತಾರೆ ಆಯೋಜಿತ